ಗಮನ ಮಾಡಿದಂತಹ ಪ್ರತಿಯೊಬ್ಬ ಆ ಶ್ರೋತೃಗಳಿಗೂ ಕೂಡ ಆ ಭಗವಂತನ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳಿ ಭಾವಿ ಸಮೀರರಾದಂತಹ ವಾದಿರಾಜರ ವೃದ್ಧಾವಾಸಿಯಾದಂತಹ ಲಕ್ಷ್ಮೀ ಹೈಗ್ರೀವ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈ 7 ದಿವಸಗಳ ಈ ಒಂದು ಕಾಲ ನಡೆಸಿದಂತಹ ಪಂಚಕಲ್ಯಾಣ ಉಪನ್ಯಾಸ ಮಾಲಿಕೆಯನ್ನ ಗುರುಗಳ ಅಂತರ್ಯಾಮಿ ಈ ಒಂದು ಭಗವಂತನ ಪಾದಪದ್ಮಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ಪ್ರತಿತಃ ಪ್ರಿಯತಾಂ ಪ್ರಿಯತೇವಾರಂ ಕೃಷ್ಣೇ ಪರಮಸ್ವರೂಪೋ. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ಈ ಅಧಿಕ ಮಾಸದ ಈ ಒಂದು ಪರ್ವಕಾಲದಲ್ಲಿ ಇಲ್ಲೇನಾದ್ರೂ ಜ್ಞಾನ ಯಜ್ಞ ನಡೀಬೇಕು, ಜ್ಞಾನೋತ್ಸವ ಆಗಬೇಕು ಅಂತ ನಮ್ಮ ಇಲ್ಲಿನ ಅನೇಕ ಜನ ಕಾರ್ಯಕರ್ತರು ಅಪೇಕ್ಷೆ ಪಟ್ಟು ಏನಾದ್ರೂ ಅಧಿಕ ಮಾಸಕ್ಕೆ ಈ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ವಿಶೇಷವಾಗಿ ನಿಮ್ಮ ಅಡಬಿರಾಯರ ವಿಶೇಷವಾದ ಪ್ರಯತ್ನ ಈ ಕಾರ್ಯಕ್ರಮದಲ್ಲಿತ್ತು. ನಿಜವಾಗಿಯೂ ಕೂಡ ಸೇವಾ ಮನೋಭಾವದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೇವೆ ಸೇವೆ ಅಂತ ಹೇಳ್ತಾರೆ, ಸಂಬಳ ಇಸ್ಕೊಂಡ್ರೆ ಸೇವೆ ಅಂತ ಅಂದುಕೊಳ್ಳುವುದಿಲ್ಲ. ಅದು ಅವನ ಎಂಪ್ಲಾಯಿ ಅಷ್ಟೇ, ಅವನೊಬ್ಬ ಉದ್ಯೋಗಿ ಅಂತ ಅನಿಸಿಕೊಳ್ತಾನೆ ಅಷ್ಟೇ. ಅವನು ಅಲ್ಲಿ ಸೇವೆ ಅಂತ ಆಗುವುದಿಲ್ಲ. ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೇನೆ ಕೆಲಸವನ್ನು ಮಾಡುವುದು ನಿಜವಾದ ಸೇವೆ ಅಂತ ಅನಿಸಿಕೊಳ್ತದೆ. ಅಂತಹ ಆ ಸೇವೆಯನ್ನು ಯಾವುದೇ ಪ್ರತಿಫಲದ ಅಪೇಕ್ಷೆಯನ್ನು ಬಯಸದೇನೆ ಆ ಸೇವಾ ಮನೋಭಾವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅವರಿಗೆ ಯಾವುದೇ ರೀತಿ ಪ್ರಶಂಸೆಯ ಅವಶ್ಯಕತೆ ಇಲ್ಲ, ಅದನ್ನು ಬಯಸುವುದೂ ಇಲ್ಲ. ಕೆಲವರು ನಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತಾರೆ, ಆದರೆ ಅವರಿಗೆ ಅಂತ ಅಪ್ರಿಷಿಯೇಷನ್ ನಿರೀಕ್ಷೆ ಅವರಿಗೆ ಎಲ್ಲ ಬಹಳ ನಿಸ್ಪೃಹರಾಗಿ ಅವರು ಸೇವೆಯನ್ನು ಮಾಡಿದ್ದಾರೆ ಹೇಳಬೇಕು ಮುಂದೆ. ಅದೇ ರೀತಿಯಾಗಿ ಈ ಜ್ಞಾನ ಯಜ್ಞ ಹೇಗೆ ನಡೀಬೇಕು ಅಂತ ಇದನ್ನೆಲ್ಲ ಸಂಯೋಜನೆ ಮಾಡಿದ ವಿದ್ವಾಂಸರ ಅದರ ಪಟ್ಟಿಯನ್ನೆಲ್ಲ ಮಾಡಿದಕ್ಕೆ ಸಬ್ಜೆಕ್ಟ್ ಅನ್ನೆಲ್ಲ ಸಂಗ್ರಹ ಮಾಡಿ ಜ್ಞಾನ ಯಜ್ಞಕ್ಕೆ ಹೇಗೆ ಸ್ವರೂಪ ಇರಬೇಕು ಅಂತ ನಮ್ಮ ಶ್ರೀನಿಧಿ ಆಚಾರ್ಯರು ಇವರ ಸಹೋದರರು ಬಹಳ ಚೆನ್ನಾಗಿ ಅದನ್ನೆಲ್ಲ ಮಾಡಿದ್ದಾರೆ. ಇವತ್ತು ಬಹಳ ಒಂದು ಭರ್ಜರಿ ಉಪನ್ಯಾಸವನ್ನು ಮಾಡಿದ್ದಾರೆ. ವಾದಿರಾಜರ ಆ ಅರ್ಧವನ್ನು ತೋರಿಸಿಕೊಟ್ಟಿದ್ದಾರೆ. ರಾಜರ ಋತ್ವದಲ್ಲಿ ಒಳ್ಳೆಯ ದೀಕ್ಷಾ ಸಂಪನ್ನರು, ಅವರಿಗೂ ಕೂಡ ವಿಶೇಷವಾಗಿ ಶ್ರೇಯಸ್ಸಾಗಲಿ ಅಂತೇಳಿ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇದರ ಜೊತೆಯಲ್ಲಿ ಅನೇಕ ಮಂದಿ ಕಾರ್ಯಕರ್ತರು, ನಮ್ಮ ಹುಡುಗರು ಇಲ್ಲಿ ನಮ್ಮ ಮಠಕ್ಕೆ ನಿತ್ಯ ಬಂದು ಸೇವೆ ಮಾಡಲಿಕ್ಕೆ ಬರೋ ನಮ್ಮ ಅನೇಕ ಹುಡುಗರು ಇಲ್ಲಿದ್ದಾರೆ. ಮಧುತ್ತಮಾಚಾರ್ಯರು, ನಮ್ಮ ಇಂದ್ರೇಶ್ ಆಚಾರ್ಯ ತಿರುಗಿ ಎಲ್ಲ ನಮ್ಮ ಇವರ ಶ್ರೀಕರ ಹತ್ತು ಹಲವು ಅನೇಕ ಹುಡುಗರು ನಮ್ಮ ಜೊತೆಗೆ ಇದ್ದು ರಾತ್ರಿ ಹಗಲು ಈ ಭೂಮಿಯನ್ನು ಕ್ಲೀನ್ ಮಾಡೋದ್ರಿಂದ ಹಿಡಿದು ಎಲ್ಲವನ್ನು ಇಲ್ಲಿ ನಿಂತು ಕೆಲಸ ಮಾಡಿದ ಅನೇಕ ಮಂದಿ ಕಾರ್ಯಕರ್ತರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಮಾಡ್ತೇವೆ. ಅದೇ ರೀತಿಯಾಗಿ ಎಲ್ರಿಗೊಂದು ಪ್ರಶ್ನೆ ಇತ್ತು, ಪಂಚಕಲ್ಯಾಣ ಯಾಕೆ ತಗೊಂಡ್ರಿ ಅಂತ. ಏನು ಸಂಗತಿ ಏನು ಅಂತ ಯಾರಿಗೂ ಅರ್ಥ ಆಗ್ಲಿಲ್ಲ. ಈ ಪಂಚಕಲ್ಯಾಣ ಉಪನ್ಯಾಸ ಮಾಡಲಿಕ್ಕೆ ಕಾರಣಕರ್ತರು ನಮ್ಮ ಮಠದ ಶಿಷ್ಯರಾದಂಥ ಗೋಪಾಲಕೃಷ್ಣ ವರ್ಣರು ಇಲ್ಲಿದ್ದಾರೆ. ಗೋಪಾಲಕೃಷ್ಣ ವರ್ಣರು ಅವರ ಒಂದು ಸಂಕಲ್ಪ ಇತ್ತು, ಒಂದು ಉಪನ್ಯಾಸ ಮಾಡಿಸಬೇಕು ಸ್ವಾಮಿಗಳ ಕೈ ಅಂತ 7 ದಿವಸ ಒಂದು ಪಂಚಕಲ್ಯಾಣ ಉಪನ್ಯಾಸ ಮಾಡಿ 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 ಅಂತ ಅವ್ರು ಯಾವತ್ತಿಂದ ಅವರು ಬೆನ್ನಿಗೆ ಬಿದ್ದಿದ್ರು. ಹಾಗಾಗಿ ಅಧಿಕ ಮಾಸದ ಪರ್ವಕಾಲದಲ್ಲಿ ಬೆಂಗಳೂರು ನಗರದಲ್ಲಿಯೇ ಈ ಉಪನ್ಯಾಸವನ್ನು ಮಾಡೋಣ ಅಂತ ವಿಶೇಷವಾಗಿ ಈ ಒಂದು ಉಪನ್ಯಾಸದ ಸೇವೆಯನ್ನ ಅವರು ಮಾಡಿಸಿದ್ದಾರೆ. ಗೋಪಾಲಕೃಷ್ಣ ವರ್ಣರು, ಅವರ ದಂಪತಿಗಳು ಶೋಭಾ ಅವರು ವಿಶೇಷವಾಗಿ ರಾಜರ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ ಅವರದ್ದೆಲ್ಲ ದೈವದನಾಂಕಿತ, ಅವರದ್ದು ಜ್ಞಾನ ಕಾರ್ಯವನ್ನು ನಿರಂತರವಾಗಿ ಭಜನಾ ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸ್ವಂತ ಖರ್ಚು ಹಾಕಿಕೊಂಡು ಪುಸ್ತಕವನ್ನು ಮುದ್ರಣ ಮಾಡ್ತಾರೆ, ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾರೆ, ಕೆಲಸವನ್ನು ಮಾಡಿದ್ದಾರೆ, ತುಂಬಾ ಶ್ರದ್ಧೆಯಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅದೇ ರೀತಿಯಾಗಿ ಇವತ್ತು ನಮಗೆ ಈ ಭೂಮಿ ಸಿಗಲಿಕ್ಕೆ ಕಾರಣೀಕರ್ತರು ಒಬ್ಬರು ಬೇಕಲ್ಲ, ನಮಗೆ ಈ ಜಾಗವನ್ನು ಒದಗಿಸಿಕೊಡ್ಲಿಕ್ಕೆ, ಈ ಜಾಗ ತಗೊಳ್ಳಿ ಚೆನ್ನಾಗಿದೆ ಅಂತ ವಿಜಯ ಸವಣವರು ಅಂತ ಇದ್ದಾರೆ. ವಿಜಯ ಸವಣವರು ಮೊದಲ ದಿವಸ ಬಂದಿದ್ರು. ಅವರು ನಮಗೆ ಈ ಭೂಮಿಯನ್ನು ಒದಗಿಸಿಕೊಟ್ಟು ಈ ಒಂದು ಜ್ಞಾನಯಜ್ಞ ಕಾರ್ಯದಲ್ಲಿ ಅವರು ಕೂಡ ವಿಶೇಷವಾದ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ಅವರ ಮನೆಯವರಿಗೆ ಶ್ರೇಯಸ್ಸಾಗಲಿ ಅಂತೇಳಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಮತ್ತೆ ಕಟ್ಟಕಡೆಯದಾಗಿ ಹೇಳಬೇಕಾದ ಅಂಶ ಅಂದ್ರೆ, ನೀವೆಲ್ಲ ಎಷ್ಟು ಮಂದಿ ಇಲ್ಲಿ ಸೇರಿದ್ದೀರಿ, ನೀವೆಲ್ಲ ಈ ಒಂದು ಕಲ್ಯಾಣದ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೀರಿ, ನಿಮಗೂ ಕೂಡ ಆ ಪುಣ್ಯ ಸಿಗಲಿ, ವಿಶೇಷವಾಗಿ ಶ್ರೇಯಸ್ಸಾಗಲಿ ಅಂತೇಳಿ ಆ ಭಗವಂತನಲ್ಲಿ, ಆ ಉಡುಪಿಯ ಕೃಷ್ಣನಲ್ಲಿ, ವಾದಿರಾಜ ಗುರುಗಳಲ್ಲಿ, ಮಧ್ವ ಗುರುಗಳಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಒಂದು ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಪೂಜ್ಯ ಶ್ರೀಪಾದಂಗಳಿಗೆ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ ನಾವು ಅಭಿವಂದನೆಗಳನ್ನು ತಿಳಿಸ್ತಾ ಒಂದು ಪುಟ್ಟ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಇದೆ. ವಾದಿರಾಜದ ಕೃತಿಗಳ ಒಂದು ಆಯ್ದ ಕೃತಿಗಳ ಭಾಗಗಳನ್ನು